ನಾನು ಎಸ್ ಕೆ ಕುಪ್ಪಾಸ್, ವಿವೇಕಾನಂದ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತೇನೆ. ಇದೊಂದು ಊರು, ಆ ಊರೊಳಗೆ ಒಂದು ಜಾತ್ರೆ ಉತ್ಸವ ನಡೀತಾ ಇದೆ. ಅಲ್ಲಿ ದೇವಿಯ ಮೂರ್ತಿಯನ್ನು ಒಂದು ಪಲ್ಲಕ್ಕಿಯಲ್ಲಿಟ್ಟು ಕುದುರೆ ಮೇಲಿಟ್ಟು ಅದನ್ನು ಮೆರವಣಿಗೆ ಮಾಡ್ತಾ ಇದ್ದಾರೆ. ಅದರ ಎದುರುಗಡೆ ಸಾಕಷ್ಟು ವಾದ್ಯ ಸಂಗತಿಗಳು, ಬೇರೆ ಬೇರೆ ಜನಗಳ ಡಾನ್ಸ್ ಮಾಡೋದಿರ್ಬೋದು, ಘೋಷಣೆ ಕೂಗೋದಿರ್ಬೋದು, ಇದೆಲ್ಲ ನಡೀತಾ ಇರುತ್ತೆ. ಜೊತೆಗೆ ಎಲ್ಲ ಬಂದವರೆಲ್ಲ ಆ ದೇವಿಯ ಮೂರ್ತಿಗೆ ತಲೆಬಾಗಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಆದರೆ ಇದನ್ನು ನೋಡಿದ ಕುದುರೆ ಎಲ್ಲರೂ ನನಗೆ ನಮಸ್ಕಾರ ಮಾಡ್ತಾ ಇದ್ದಾರೆ, ಸೊ ನನ್ನೆದುರಿಗೆ ಇಂಥ ಒಂದು ಸಂಭ್ರಮ ಇದೆ ಅಂತಕ್ಕಂಥ ಒಂದು ಭಾವನೆ ಬರುತ್ತೆ. ಅದಕ್ಕೆ ನಾನು ಇನ್ನೂ ಹೆಚ್ಚು ಗತ್ತಿನಿಂದ ನಡಿಬೇಕು ಅಂತ ಸೊ ನಡೀತಾ ಇರುತ್ತೆ. ಆಯ್ತಪ್ಪ, ಸ್ವಲ್ಪ ಹೊತ್ತು ಆದ ನಂತರ ಉತ್ಸವ ಮುಗಿಯುತ್ತೆ. ಆ ದೇವಿಯ ಮೂರ್ತಿಯನ್ನು ಕಳಿಸ್ತಾರೆ. ಸೊ ಅದು ಜಾಗಕ್ಕೆ ಒಯ್ತಾರೆ. ಆನಂತರ ಯಾರು ತಲೆಬಾಗಿ ನಮಸ್ಕಾರ ಮಾಡೋಂಗಿಲ್ಲ. ಕುದುರೆ ಅನ್ನತ್ತೆ, ಇದು ಯಾಕೆ ನನಗೆ ಇಷ್ಟು ತನಕ ಮಾಡ್ತಿದ್ರು, ಈಗ ಯಾಕೆ ಮಾಡೋಂಗಿಲ್ಲ? ಹೋಗಿ ಬಡ ಹೋಗಿ ಆ ದೇವಿಯ ಮೂರ್ತಿ ಎದುರುಗಡೆ ನಿಲ್ಲುತ್ತೆ, ಮೊದಲೇ ನಿಲ್ಲುತ್ತೆ. ಹೋಗಿ ಅಲ್ಲಾದರೂ ಬಂದು ನಮಸ್ಕಾರ ಮಾಡ್ತಾರೆ ನೋಡೋಣ. ಆದರೆ ಯಾವಾಗ ದೇವಿಯ ಮೂರ್ತಿ ಮಗ್ಲಾದ ಹೋಗಿ ನಿಲ್ಲುತ್ತೆ, ಸೊ ಜನ ಅದಕ್ಕೆ ಒಂದು ಬಾರ್ಕೋಲಿನಿಂದ ಹೊಡೆದು ದೂರ ಸರಿಸ್ಬಿಡ್ತಾರೆ. ಅಯ್ಯೋ ಹಂಗೆ ಅದು ಅವಾಗ ಅದಕ್ಕೆ ಅನಿಸುತ್ತೆ, ಇಷ್ಟೊತ್ತು ತನಕ ಜನ ನಮಸ್ಕಾರ ಮಾಡಿದ್ದು ನನಗಲ್ಲ, ಆ ದೇವಿಯ ಮೂರ್ತಿಗೆ ನಮಸ್ಕಾರ ಮಾಡಿದ್ದಾರೆ ಅಂಥೇಳಿ. ನಾನು ತಿಳ್ಕೊಂಡಿದ್ದೆ ನನಗೆ ನಮಸ್ಕಾರ ಮಾಡ್ತಾರಂತ. ಅದಕ್ಕೆ ಯಾರಾದರೂ ತಲೆಬಾಗಿ ನಮಸ್ಕಾರ ಮಾಡ್ತಾರಪ್ಪ ಅಂದರೆ ನಮ್ಮಲ್ಲಿ ಆ ದೈವಿ ಗುಣಗಳು ಇರಬೇಕಾಗುತ್ತೆ. ಆ ದೈವಿ ಗುಣಗಳಿದ್ದಾಗ ಜನ ನಮಸ್ಕಾರ ಮಾಡೋದು ನನ್ನ ಸಂಪತ್ತಿಗೆ ನಮಸ್ಕಾರ ಮಾಡಲ್ಲ, ನನ್ನ ಶ್ರೀಮಂತಿಕೆಗೆ ನಮಸ್ಕಾರ ಮಾಡಲ್ಲ, ನನಗೆ 108 ಡಿಗ್ರಿಗಳು ಅಂಥೇಳಿ ನನ್ನ ವಿದ್ಯೆಗೆ ನಮಸ್ಕಾರ ಮಾಡಲ್ಲ, ನನ್ನ ಅಹಂಕಾರಕ್ಕೆ ನಮಸ್ಕಾರ ಮಾಡಲ್ಲ. ನನ್ನಲ್ಲಿರ್ತಕ್ಕಂಥ ದೈವಿ ಗುಣಗಳಿಗೆ ನಮಸ್ಕಾರ ಮಾಡ್ತಾರೆ. ಸೊ ನನ್ನಿಂದ ಸಮಾಜಕ್ಕೆ ಏನನ್ನಾದರೂ ಹೆಲ್ಪ್ ಆಗಿದೆಯಾ, ಸಹಾಯ ಆಗಿದೆಯಾ, ಸೊ ಅದನ್ನು ಜನ ನೋಡ್ತಾರೆ, ಅದಕ್ಕೆ ತಲೆ ಬಾಗ್ತಾರೆ. ಯಾವಾಗ ಸೊ ನನ್ನಲ್ಲೇ ಅಹಂಕಾರ ಬರುತ್ತೋ, ನನ್ನಿಂದ ಯಾರಿಗೂ ಸಹಾಯ ಆಗ್ತಾ ಇಲ್ವೋ, ಆವಾಗ ಜನ ನನ್ನನ್ನು ತಿರಸ್ಕಾರ ಮಾಡ್ತಾರೆ. ಯಾವಾಗಲೂ ನಾನು ಒಳ್ಳೆಯ ಗುಣಗಳನ್ನೇ ಬೆಳೆಸ್ಕೋಬೇಕು, ಸಾತ್ವಿಕ ಗುಣಗಳನ್ನೇ ಬೆಳೆಸ್ಕೋಬೇಕು, ದೈವಿ ಗುಣಗಳನ್ನೇ ಬೆಳೆಸಬೇಕು. ಆವಾಗ ಜನ ಇರ್ಬೋದು, ಸಮಾಜ ಇರ್ಬೋದು, ನನಗೆ ತಲೆಬಾಗುತ್ತೆ. ಇಲ್ಲಾಂದರೆ ತಲೆಬಾಗಲ್ಲ, ತಿರಸ್ಕಾರ ಮಾಡುತ್ತೆ. ಯಾವ ರೀತಿ ಕುದುರೆಗೆ ಬಾರ್ಕೋಲಿನಿಂದ ಹೊಡೆದು ದೂರ ಸರಿಸಿದ್ರೋ ಅದೇ ಥರದ ಪರಿಸ್ಥಿತಿ ನನಗೂ ಬರುತ್ತೆ. ವಿವೇಕಾನಂದ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳು ನಡೆಸುತ್ತೆ. ಬೆಳಿಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಮತ್ತು ಆನ್ಲೈನ್. ಬನ್ನಿ, ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಜೊತೆಗೆ ನಮ್ಮದೇ ಯೂಟ್ಯೂಬ್ ಚಾನಲ್ ಇದೆ, ವಿವೇಕಾನಂದ ವಿಜ್ಞಾನ ಕೇಂದ್ರ ಬಾಗಲಕೋಟೆ. ಅದಕ್ಕೆ ಸದಸ್ಯರಾಗಿರಿ. ಧನ್ಯವಾದಗಳು.